ಹಣ್ಣುಗಳು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು ಹಣ್ಣನ್ನಾದರೂ ತಿನ್ನಬೇಕು ಅಂತ ವೈದ್ಯರು ಹೇಳ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರಿಗೂ ಹಣ್ಣುಗಳಂದ್ರೆ ಇಷ್ಟ ಆಗುತ್ತೆ. ಯಾಕಂದ್ರೆ ತಿನ್ನೋಕೆ ರುಚಿಯಾಗಿರೋದ್ರ ಜೊತೆಗೆ ಅವುಗಳ ಸುವಾಸನೆ ಕೂಡ ಮನಸ್ಸಿಗೆ ಮುದ ನೀಡುತ್ತೆ. ಆದರೆ ಕೆಲವು ವಿಶೇಷ ರೀತಿಯ ಹಣ್ಣುಗಳಿವೆ. ಉದಾಹರಣೆಗೆ ಡುರಿಯನ್ ಹಣ್ಣು, ನೋನಿ ಹಣ್ಣು ಇತ್ಯಾದಿ. ಡುರಿಯನ್ ಹಣ್ಣು ನಮ್ಮ ದೇಶದಲ್ಲಿ ಅಷ್ಟೊಂದು ಕಾಮನ್ ಆಗಿ ಸಿಗಲ್ಲ. ಆದರೆ ಪೋಷಕಾಂಶಗಳ ಆಗರವಾಗಿರುವ ನೋನಿ ಹಣ್ಣು ನಮ್ಮ ದೇಶದಲ್ಲಿ ಅಷ್ಟೇ ಯಾಕೆ ನಮ್ಮ ರಾಜ್ಯದಲ್ಲೂ ಲಭ್ಯವಿದೆ. ಈ ಹಣ್ಣಿನ ಉಪಯೋಗ ಒಂದೆರಡಲ್ಲ. ಡಯಾಬಿಟಿಸ್ನಿಂದ ಹಿಡಿದು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳನ್ನ ಕೂಡ ನಿಯಂತ್ರಣದಲ್ಲಿಡುವಲ್ಲಿ ಈ ಹಣ್ಣು ಸಹಕಾರಿಯಾಗುತ್ತೆ. ಆದ್ರೆ ಇದನ್ನ ಬೇರೆ ಹಣ್ಣುಗಳನ್ನ ತಿನ್ನೋ ಹಾಗೆ ಡೈರೆಕ್ಟ್ ಆಗಿ ತಿನ್ನೋಕೆ ಆಗೋದಿಲ್ಲ. ಯಾಕಂದ್ರೆ ಈ ಹಣ್ಣು ದುರ್ವಾಸನೆಯಿಂದ ಕೂಡಿದ್ದು ನಾಲಿಗೆಗೆ ಇದು ರುಚಿ ಅನಿಸೋದಿಲ್ಲ. ಹೀಗಾಗಿ ಪೌಡರ್ ಅಥವಾ ಜ್ಯೂಸ್ ರೂಪದಲ್ಲಿ ಇದರ ಸೇವನೆ ಮಾಡಬಹುದು.